ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರಿ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಯಾರೆಲ್ಲ ಪ್ರೀತಿ ಕೊಡ್ತಾ ಇದ್ದೀರಿ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಮೊದಲಿಗೆ ಸಾರಿ ಕೇಳ್ಬಿಡ್ತೀನಿ. ಯಾಕಂತಂದ್ರೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಇಲ್ಲ ಅಕ್ಕ, ನೀವು ಮೊದಲು ನಂಗೆ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತಾ ಇಲ್ಲ, ಮೇಡಮ್ ನೀವು ಕಮೆಂಟ್ಸಿಗೆ ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ, ಹೋಗ್ರಿ ನೀವು ಕಮೆಂಟ್ಸಿಗೆ ರಿಪ್ಲೈನ ಮಾಡಂಗಿಲ್ಲ. ಸೊ ಈ ಥರದ ಕಮೆಂಟ್ಸ್ ಎಲ್ಲ ಬರ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ನಾನು ಯಾವುದೇ ಕಮೆಂಟ್ಸಿಗೂ ರಿಪ್ಲೈ ಮಾಡದೇ ಇರ್ತಾ ಇರಲಿಲ್ಲ. ಎಲ್ಲ ಪ್ರತಿಯೊಂದು ಕಮೆಂಟ್ಸನ್ನು ಓದ್ತಿದ್ದೆ ಮತ್ತು ತಕ್ಷಣ ರಿಪ್ಲೈ ಕೂಡ ಮಾಡ್ತಾ ಇದ್ದೆ. ಈಗೂ ಎಲ್ಲ ಕಮೆಂಟ್ಸನ್ನು ಓದ್ತೀನಿ, ಬಟ್ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಮನೆ ಕಡೆ ಮತ್ತು ಇಲ್ಲಿ ಮನೆಯೊಳಗಿನ ಕೆಲಸ, ಯೂಟ್ಯೂಬ್ ಕೆಲಸ, ಈ ರೀತಿಯಾಗಿ ಒಂದು ಸ್ವಲ್ಪ ಬ್ಯುಸಿ ಆಗ್ಯಾನಂತ ಹೇಳ್ಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗತ್ತಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಸಾರಿ ಕೇಳ್ಬಿಟ್ಟಿನಿ. ನಂತರ ಸಾಧ್ಯ ಆದರೆ ಇನ್ನು ಮುಂದೆ ಖಂಡಿತವಾಗ್ಲೂ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಬಟ್ ಕಮೆಂಟ್ಸ್ ಅಂತೂ ಪ್ರತಿಯೊಂದು ಕಮೆಂಟ್ಸನ್ನು ಓದ್ತೀನಿ ನಾನು. ಅಷ್ಟೇ ಖುಷಿ ಆಗ್ತೈತಿ ಎಷ್ಟು ಚೆನ್ನಾಗಿ ಕಮೆಂಟ್ಸನ್ನು ಮಾಡಿರ್ತೀರಿ ನೀವು. ಟ್ರೈ ಮಾಡ್ತೀನಿ ಇನ್ಮೇಲೆ ಎಲ್ಲ ಕಮೆಂಟ್ಸಿಗೂ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಮತ್ತು ವಿಡಿಯೋಸ್ ಎಲ್ಲ ಹೆಂಗೆ ಬರಾಕತ್ತಾವೋ ಅದನ್ನು ಕೂಡ ತಿಳಿಸ್ರಿ. ಇವತ್ತು ಜನವರಿ 22, ಒಂದು ಭಾರತದ ಒಂದು ದೀಪಾವಳಿ ಅಂತಲೇ ಹೇಳ್ಬೋದು. ಸಂಪೂರ್ಣ ಭಾರತದ ಒಂದು ದೀಪಾವಳಿಯ ಹಬ್ಬ ಇವತ್ತು. ಹೌದು, ದೀಪಾವಳಿ ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ ಅದಕ್ಕಿಂತನೂ ಡಬಲ್ ಟ್ರಿಬಲ್ ಒಂದು ಸಂಭ್ರಮದಲ್ಲಿ, ಖುಷಿಯಲ್ಲಿ, ಅಷ್ಟೇ ಭಾವ ಭಕ್ತಿಯಲ್ಲಿ ನಾವು ಇವತ್ತಿನ ದಿನಾನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಯುಗಾಂತರದಲ್ಲಿ ಮರೆಯಲಾರದಂಥ ಒಂದು ದಿನ ಅಂತಲೇ ಹೇಳಬಹುದು. ಇದು ನಿಜವಾಗ್ಲೂ ಒಂದು ಕತೆ ಹೇಳ್ತೀವಲ್ಲ, ನಾಳೆ ವಯಸ್ಸಾದ ಮೇಲೆ ನಮ್ಮ ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ಹೇಳುವಂಥ ಒಂದು ಇತಿಹಾಸದ ದಿನ ಅಂತಲೇ ಹೇಳ್ತೀನಿ ಖಂಡಿತವಾಗ್ಲೂ. ಯಾಕಂದರೆ ಎಷ್ಟೊಂದು ದಿನಗಳ ಕಾಲ ಇದಕ್ಕೋಸ್ಕರ ಹೋರಾಡಿ, ಇದಕ್ಕೋಸ್ಕರ ಎಷ್ಟೊಂದು ಚರ್ಚೆಗಳನ್ನು ನಡೆಸಿ, ಹೋರಾಟಗಳನ್ನು ನಡೆಸಿ ಈ ಒಂದು ಸುದಿನ ಬರಲಿಕ್ಕೆ ಕಾರಣವಾಯಿತು ಅಂತ ನಾನು ಅಂದ್ಕೊಳ್ತೀನಿ. ಮೊದಲಿನ ಒಂದು ಇತಿಹಾಸನ ಅಥವಾ ನಾವು ರಾಮಾಯಣನ ಓದೋದೇ ಆದರೆ, ತಿಳ್ಕೊಂಡಿದ್ದೆ ಆದರೆ, ಅದರಲ್ಲಿ ರಾಮ 14 ವರ್ಷಗಳ ವನವಾಸಕ್ಕೆ ಹೋಗಿರ್ತಾನೆ. 14 ವರ್ಷಗಳ ಕಾಲ ವನವಾಸನ ಮುಗಿಸಿ ಬಂದಂಥ ಒಂದು ಸಂದರ್ಭದಲ್ಲಿ ಅಯೋಧ್ಯೆ ಅಷ್ಟೇ ಅಲ್ಲ, ಸಂಪೂರ್ಣ ಒಂದು ನಾಡು ಏನಾಗ್ತಿತ್ತು ಅಂದರೆ ದೀಪಾವಳಿಯ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಈಗ ಒಂದು ಸರಿಸುಮಾರು 500 ವರ್ಷಗಳ ಕಾಲದ ನಂತರ ಶ್ರೀರಾಮ ನಮ್ಮ ನಾಡಿಗೆ ಬರ್ತಾ ಇದ್ದಾನೆ. ಮತ್ತು ಈ ಒಂದು ಸುದಿನ ಹೆಂಗಿರ್ಬೋದು, ಜಸ್ಟ್ ಇಮ್ಯಾಜಿನ್ ಅಂತೀವಲ್ಲ ಆ ಥರ ನಾವು ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಅಷ್ಟೊಂದು ಮೈ ರೋಮಾಂಚನ ಆಗ್ತೈತಿ. ಆ ದಿನದ ಒಂದು ಗಳಿಗೆಯಲ್ಲಿ ನಾವು ಇದ್ದೀವಿ ಇವತ್ತು. ಬೆಳಗ್ಗೆಯಿಂದನೇ ಎಲ್ಲನೂ ಡೈಲಿ ಅಂತೂ ಇದ್ದೇ ಇರ್ತೈತಿ. ಬಾಗಿಲು ಪೂಜೆ ಅವೆಲ್ಲ ವಿಶೇಷವಾಗಿ ಪ್ರತಿದಿನ ಪೂಜೆ, ಸ್ನಾನ ವಿಶೇಷವಾಗಿ ಎಲ್ಲರ ಮನೆಯಲ್ಲೇ ನಡೆಯುವಂಥದ್ದನ್ನು ಇವತ್ತು ಒಂದು ಹಬ್ಬದ ವಾತಾವರಣದಲ್ಲಿ ಇನ್ನೂ ಇದ್ದಿದ್ರಲ್ಲೇ ವಿಶೇಷ ಮಾಡೋದಂತ ಹೇಳಿ. ಸೊ ನಮ್ಮ ಮನೆಯಲ್ಲೇನೂ ಅದೇ ಆಯಿತು. ಅದಕ್ಕಿಂತ ಮುಂಚೆ ನಾನು ಈಗ ಮೊದಲಿಗೆ ಏನು ಹೇಳಬೇಕು ಹಂಚ್ಕೊಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಪ್ರತಿಯೊಂದು ಮನೆಗೂ ಏನಪ್ಪ ಅಂತಂದ್ರೆ ಅಯೋಧ್ಯೆ ಭೂಮಿ ಶ್ರೀ ರಾಮನ ಒಂದು ಪ್ರತಿಷ್ಠಾಪನೆ ಪುಣ್ಯಭೂಮಿಯಿಂದ ಈ ಒಂದು ಸಂದರ್ಭಕ್ಕೋಸ್ಕರ ಎಲ್ಲರ ಮನೆಗೂ ಅಕ್ಷತೆಗಳು ಬಂದು ಮುಟ್ಟಾವ ಅಂತ ಅಂದ್ಕೊಳ್ತೀನಿ. ಮತ್ತು ಆ ಒಂದು ಅಕ್ಷತೆಗಳನ್ನು ಏನು ಮಾಡಬೇಕು, ಅದರ ಪ್ರಯೋಜನ ಏನು, ಅದನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು, ಅದನ್ನು ಏನು ಮಾಡ್ಬೇಕನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ನಾನು ಇವತ್ತು ಅದನ್ನು ನನಗೂ ಗೊತ್ತಿರಲಿಲ್ಲ, ಏನು ಮಾಡ್ಬೇಕಂತ ನನಗೂ ಗೊತ್ತಿರಲಿಲ್ಲ. ಕೆಲವೊಂದು ನಮ್ಗೆ ಅಕ್ಷತೆ ಕೊಡೋಕೆ ಬಂದವ್ರಿಗೇನೋ ಅವ್ರ ಹತ್ರನೋ ಕೇಳಿ ತಿಳ್ಕೊಂಡು, ಕೆಲವೊಂದು ಹಿರಿಯರ ಹತ್ರ ಕೇಳಿ ತಿಳ್ಕೊಂಡು, ಕೆಲವೊಂದು ಯೂಟ್ಯೂಬನ್ನು ನೋಡಿ ತಿಳ್ಕೊಂಡು ನಾನು ಇವತ್ತು ಅದನ್ನು ಪಾಲಿಸ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಆಗೈತಿ. ಮತ್ತು ಅದೇನು ಅಕ್ಷತೆ ಬಂದ ದಿವಸನೂ ವಿಶೇಷವಾಗಿ ನಾವು ಜಗಲಿ ಮೇಲೆ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಏರಿಸಿ ಪೂಜೆ ದೀಪ ಎಲ್ಲ ಮಾಡಿದ್ದೈತಿ. ಇವತ್ತಿನ ದಿನ ಅದಕ್ಕೆ ಒಂದು ಇವತ್ತಿನವರೆಗೂ ಅವ್ರು ಕೊಟ್ಟಿದ್ದರಿಂದ ಇವತ್ತಿನವರೆಗೂ ಅದು ಕೇವಲ ಒಂದು ಅಕ್ಷತೆ ಆಗಿತ್ತು. ಆದರೆ ಇವತ್ತಿನ ದಿನ ಅದಕ್ಕೊಂದು ವಿಶೇಷವಾದ ಶಕ್ತಿ, ಅದರಲ್ಲಿ ವಿಶೇಷವಾದ ಒಂದು ಭಕ್ತಿ ಎಲ್ಲನೂ ಅಡಗಿರ್ತೈತೆ ಅಂತ ಹೇಳ್ತೀನಿ. ಹೌದು, ಅದಕ್ಕೂ ಇವತ್ತು ಒಂದು ನಿಜವಾದ ಒಂದು ಶಕ್ತಿ ಬಂದೈತೆ ಅಂತ ಹೇಳ್ತೇನೆ ನೋಡ್ರಿ. ಸೊ ಇವತ್ತಿನ ದಿನ ಅದನ್ನು ಏನು ಮಾಡಬೇಕು, ನಾವು ಅಕ್ಷತೆಯನ್ನು ನಾವು ಏನು ಮಾಡಬೇಕು, ಎಲ್ಲಿಡಬೇಕು, ಹೆಂಗಿಡಬೇಕು, ಮತ್ತು ಅದನ್ನು ನಾವು ಆ ರೀತಿ ಮಾಡೋದ್ರಿಂದ ನಮಗಾಗುವ ಪ್ರಯೋಜನ ಏನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಬರ್ರಿ ಮೊದಲಿಗೆ ಆ ಕೆಲಸ ಮಾಡ್ಕೊಂಡು ಬರೋಣ ಅಂತ.
ನಾನೇನು ಮಾಡೀನಪ್ಪ ಅಂತಂದ್ರೆ ಈ ಅಂದ್ರೆ ಒಂದು ಅಕ್ಷತೆ ಅಂದ್ರೆ ಒಂದು ಸೆಟ್ ಅಕ್ಷತೆ ನಮಗೆ ಬಂದೈತಿ ಈಗ ಈ ಮನೆಗೋಸ್ಕರ. ಬಟ್ ಈಗ ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, 2 ಭಾಗದಲ್ಲಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಮಾಡೋದಂತ ನೋಡಿಕೊಂಡು ಬರೋಣ. ಬಂದ ನಂತರ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಬರ್ರಿ. ಅಕ್ಷತೆಯನ್ನು ಶ್ರೀರಾಮನ ಪುಣ್ಯಭೂಮಿಯಿಂದ ಬಂದಂಥ ಅಕ್ಷತೆಯನ್ನು ಏನು ಮಾಡುವುದು, ಮತ್ತು ಅದರದ್ದು ನೋಡಿದ್ರಿ ನೀವು, ಅಯೋಧ್ಯೆಯ ಒಂದು ದೇವಸ್ಥಾನದ ಒಂದು ಫೋಟೋಗ್ರಾಫಿಯನ್ನು ಕೊಟ್ಟು ಕಳಿಸ್ಯಾರ, ಅದ್ರ ಜೊತೆಗೆ ಇರ್ತೈತಿ. ಹಾಗೇನ ಆ ದೇವಸ್ಥಾನ ಎಷ್ಟು ವಿಸ್ತಾರವಾಗೈತಿ, ಅಲ್ಲಿ ಏನೇನು ನಮಗೆ ನೋಡೋಕೆ ಸಿಗ್ಬೋದು, ಅಲ್ಲಿ ಏನೇನು ಒಳಗೊಂಡೈತಿ, ಆ ಒಂದು ಸಂಪೂರ್ಣ ಆ ದೇವಸ್ಥಾನದ ಆವರಣ ಏನೇನು ಒಳಗೊಂಡೈತಿ, ಎಷ್ಟೆಷ್ಟು ವಿಸ್ತಾರವಾಗೈತಿ, ಅದರ ಸಂಪೂರ್ಣ ಪರಿಚಯನೂ ಕೂಡ ಒಂದು ಪ್ರಣಾಳಿಕೆ ಮಾಡಿ ಆ ಒಂದು ಅಕ್ಷತೆ ಜೊತೆಗೆ ಕಳಿಸ್ಕೊಟ್ಟಾರ. ಅದನ್ನು ಓದ್ರಿ, ಅದರ ಪರಿಚಯನೂ ಮಾಡಿಕೊಳ್ಳ್ರಿ. ಹಾಗೆ ಆ ಒಂದು ದೇವಸ್ಥಾನದ ಒಂದು ಏನಪ್ಪ ಫೋಟೋ ಅನ್ಬೋದು, ಅದನ್ನು ನಮ್ಮ ದೇವರ ಜಗಲಿ ಮೇಲೆ ಇಟ್ಟದನ್ನ ನಾವು ಪೂಜಿಸುವಂಥದ್ದು. ಅದ್ರ ಜೊತೆಗೆ ಅಕ್ಷತೆಯನ್ನು ಏನು ಮಾಡ್ಬೇಕು ಅನ್ನೋದನ್ನು ಪಟ್ಟಂತ ಹೋಗಿ ನೋಡಿಕೊಂಡು ಅದನ್ನ ಕೆಲಸ ಮುಗಿಸಿ ಬರೋಣ ಅಂತ ಬರ್ರಿ ಸ್ನೇಹಿತರೆ. ವಿಶೇಷ ಇವತ್ತು 22ನೇ ತಾರೀಕು ಜನವರಿ. ಹಾಗೇನ ಮತ್ತೇನಪ್ಪ ಇವತ್ತು ಏನೈತಿ ವಿಶೇಷ ಅನ್ನೋದು ಕೂಡ ಗೊತ್ತೈತಿ, ಆದರೂ ಕೂಡ ಹೇಳ್ತೀನಿ. ಅಯೋಧ್ಯೆಯಲ್ಲಿ ಬಾಲರಾಮನ ಒಂದು ಪ್ರತಿಷ್ಠಾಪನೆಯ ಒಂದು ಶುಭ ದಿನ ಇವತ್ತೈತಿ. ನಿಜವಾಗ್ಲೂ ಅತೀವವಾದ ಒಂದು ಆನಂದ ಅಂತ ಹೇಳ್ಬೋದು. ರಾಮ ಆಗಿನ ಕಾಲದೊಳಗೆ 14 ವರ್ಷ ವನವಾಸ ಅನುಭವಿಸಿ ಬಂದಾಗ ದೀಪಾವಳಿಯ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿದ್ವಿ ನಾವು. 500 ಕಾಲದಿಂದ ನಂತರ ಬಂದಂಥ ಈ ಸಂದರ್ಭ ಇನ್ನೂ ಕೂಡ ಹೆಚ್ಚಿನ ಒಂದು ಸಂತೋಷ, ಸಂಭ್ರಮ, ಸುಖ, ಸಮೃದ್ಧಿಯನ್ನು ಎಲ್ಲ ಹೊತ್ತು ತಂದೈತಂತ ನಾನು ಅನ್ಕೊಳ್ತೀನಿ. ಸೊ ಅದರ ನಿಮಿತ್ತ ಬಹಳನ ದೊಡ್ಡ ಪ್ರಮಾಣದೊಳಗೆ ಉದ್ಘಾಟನಾ ಸಮಾರಂಭ, ಸ್ಥಾಪನಾ ಸಮಾರಂಭ ಅಯೋಧ್ಯೆಯಲ್ಲಿ ನಡೆದೈತಿ. ಸೊ ನಮಗೋಸ್ಕರ ನೋಡ್ರಿ, ಅಯೋಧ್ಯದಿಂದ ಪ್ರತಿ ಮನೆಗೂ ಏನೈತಿ ಒಂದು ಅಯೋಧ್ಯೆಯ ಒಂದು ಶ್ರೀರಾಮ ಮಂದಿರದ ಒಂದು ಫೋಟೋ ಆಗಿರ್ಬೋದು. ಹಾಗೇನ ಏನಪ್ಪ ಆ ಒಂದು ಮಂದಿರದ ವಿಶೇಷತೆ ಏನು, ಆ ಮಂದಿರದ ಸುತ್ತಮುತ್ತ ಏನೆಲ್ಲ ಐತಿ, ಅದರ ವಿಸ್ತೀರ್ಣ ಏನೈತಿ, ಎಲ್ಲ ತಿಳುವಳಿಕೆ ಒಂದು ಪತ್ರ ಪ್ರಣಾಳಿಕೆಯನ್ನು ಕೂಡ ಕೊಟ್ಟಾರ. ಇವೆರಡರ ಸಮೇತ ನಮಗೆ ವಿಶೇಷವಾಗಿ ಅಯೋಧ್ಯೆಯಿಂದ ಮಂತ್ರ ಅಕ್ಷತೆ ಕೂಡ ಬಂದವು. ಎಲ್ಲರ ಮನೆಗೂ ಬಂದಾವು ಇವು. ಜನವರಿ 22ರೊಳಗೆ ಎಲ್ಲರ ಮನೆಗೂ ಮುಟ್ಟಾವ ಅಂತ ಅನ್ಕೊಳ್ತೀನಿ. ಅಯೋಧ್ಯೆಯ ಶ್ರೀರಾಮನ ಅಕ್ಷತೆ ನೋಡ್ರಿ ಇವು. ಇವಕ್ಕೇನೈತಿ ಇವತ್ತಿನ ದಿನಾನ ಜನವರಿ 22ನೇ ತಾರೀಕಿಗೆನ ಇದಕ್ಕೊಂದು ಪ್ರಾಮುಖ್ಯವಾದ ಒಂದು ವಿಶೇಷವಾದ ಶಕ್ತಿ ಇದರೊಳಗೆ ಬರ್ತೈತೆ ಅಂತ ಹೇಳ್ತೀನಿ. ಹೌದು ಸ್ನೇಹಿತರೆ, ಮೊದಲಿಗೆ ಇದು ಬಂದಾದ ತಕ್ಷಣ ನಾವು ಫ್ರೆಶ್ ಅಪ್ ಆಗಿ ಜಗಲೆ ಮೇಲೆ ಇಟ್ಟು ಇದನ್ನ ನಾವು ಅರ್ಶಿನ ಕುಂಕುಮ ಏರಿಸಿ ಪೂಜೆಯನ್ನು ಮಾಡಬೇಕು. ಅದೇ ಥರ ನೀವು ಎಲ್ಲರೂ ಮಾಡಿರಿ ಅನ್ಕೊಳ್ತೀನಿ. ಸೊ ಮಾಡಿ ಆದ ನಂತರ ಏನು ಮಾಡಬೇಕು, ಇವತ್ತಿನ ದಿನ ಜನವರಿ 22ನೇ ತಾರೀಕಿನ ದಿನ ಏನು ಮಾಡಬೇಕು ಅನ್ನೋದನ್ನ ನಾನು ಮಾಡ್ತಾ ಇದ್ದೆ. ನನಗೆ ತಿಳಿದ ಪ್ರಕಾರ, ನನ್ನ ತಿಳುವಳಿಕೆಯ ಪ್ರಕಾರ ಏನು ಮಾಡಬೇಕು ಈ ಒಂದು ಅಕ್ಷತೆಗಳನ್ನು ಅಂತ ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮಗೆ ಇಷ್ಟು ಪ್ರಮಾಣದಲ್ಲಿ ಅಕ್ಷತೆ ಬಂದಿರ್ತೈತಿ ಸ್ನೇಹಿತರೆ, ಬಂದಿರ್ತಾವು. ನಾವು ಇವನ್ನ ಏನು ಮಾಡಬೇಕು, ಇನ್ನೊಂಚೂರ ಬೆಳೆಸ್ಕೋಬೇಕು. ನಮ್ಮ ಮನೆಯಲ್ಲಿರುವಂಥ ಒಂದಿಷ್ಟು ಅಕ್ಕಿ ಕಾಳನ್ನು, ಊಟ ಮಾಡುವಂಥ ಒಂದು ಅಕ್ಕಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸಮ ಪ್ರಮಾಣದ ತುಪ್ಪ, ಸಮ ಪ್ರಮಾಣದ ಅರಿಶಿನ ಬೆರೆಸ್ಬೇಕು. ಅವಾಗ ನಮ್ಗೆ ಇನ್ನೊಂದಿಷ್ಟು ಅಕ್ಷತೆ ಏನಾಗ್ತಾವು, ರೆಡಿ ಆಗ್ತಾವೆ ನೋಡ್ರಿ. ಇನ್ನೊಂದಿಷ್ಟು ಅಕ್ಷತೆಯನ್ನು ನಾನಿಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಮಾಡಿದಂಥ ರೆಡಿ ಮಾಡಿದಂಥ ಅಕ್ಷತೆ ಜೊತೆಗೆ ನಮಗೆ ಶ್ರೇಷ್ಠವಾಗಿ ಅಯೋಧ್ಯೆಯಿಂದ ಬಂದಂತಹ ಅಕ್ಷತೆಗಳನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಅಂದ್ರೆ ಈ ಥರ ನಾವು ಮಿಕ್ಸ್ ಮಾಡೋದ್ರಿಂದ ಈ ಸಂಪೂರ್ಣ ಅಕ್ಷತೆಗೂ ಕೂಡ ಅದೇ ಒಂದು ಪವಿತ್ರತೆ, ಅದೇ ಒಂದು ಪುಣ್ಯ, ಅದೇ ಒಂದು ಎಲ್ಲನೂ ಇದಕ್ಕೆ ಒದಗ್ತೈತೆ ಅಂತ ಹೇಳ್ಬೋದು, ಸ್ಥಾನಮಾನ. ಈ ಒಂದು ಸಂಪೂರ್ಣವಾದ ಅಕ್ಷತೆನೂ ಅಯೋಧ್ಯೆ ಒಳಗೆ ಬಂದಂಥ ಅಕ್ಷತೆಗೆ ಎಷ್ಟು ಪ್ರಾಮುಖ್ಯತೆ ಇರ್ತೈತಿ, ಎಷ್ಟು ಶ್ರೇಷ್ಠತೆ ಇರ್ತೈತಿ, ಇವು ಕೂಡ ಅದೇ ಒಂದು ಶ್ರೇಷ್ಠತೆಗೆ ಕೂಡ್ತಾವಂತ ಹೇಳ್ತೇನೆ ನೋಡ್ರಿ. ನಾವು ಇಷ್ಟ ಅಕ್ಷತೆಯನ್ನು ಮಾಡಿಕೊಂಡು ಏನು ಮಾಡಬೇಕಪ್ಪ, ಇವನ್ನ ಎಲ್ಲಿ ಇಡಬೇಕು, ಯಾವ ರೀತಿ ಇಡಬೇಕು, ಇದರಿಂದ ನಮಗೇನು ಪ್ರಯೋಜನ, ನಾನು ತಿಳಿದ ಮಟ್ಟಕ್ಕೆ ನಿಮಗೂ ಕೂಡ ತಿಳಿಸ್ತೇನೆ ನೋಡ್ರಿ. ಮೊದಲಿಗೆ ನೋಡ್ರಿ ಎಷ್ಟೊಂದು ಸುಂದರವಾದ ರಾಮ ಮಂದಿರ ರೆಡಿ ಮಾಡ್ಯಾರ ಅಂತೇಳಿ. ನಿಜವಾಗ್ಲೂ ನೋಡೋಕೆ ಒಂದು ಅದ್ಭುತ. ಶ್ರೀರಾಮನಲ್ಲಿ ನಾವು ಬೇಡ್ಕೊಳ್ಳೋಣ, ಆದಷ್ಟು ಬೇಗನ ಅಲ್ಲಿಗೆ ಒಂದು ಕರೆಸ್ಕೊಂಡು ದರ್ಶನ ಕೊಡುವಂಥ ಭಾಗ್ಯ ನಮಗೆ ಆದಷ್ಟು ಬೇಗ ಒದಗಿಸಪ್ಪ ಶ್ರೀರಾಮಚಂದ್ರ ಅಂತ ಬೇಡ್ಕೊಂಡು, ಮತ್ತು ಇದನ್ನು ನಾವು ನಮ್ಮ ನಾಲೆಜಿಗೆ ನಾವು ಇದನ್ನು ಕೂಡ ಎಲ್ಲ ಪರಿಚಯ ಮಾಡಿಕೊಳ್ಳೋಣ. ಜನ್ಮಭೂಮಿಯಲ್ಲಿ ನಿರ್ಮಾಣವಾದಂಥ ಶ್ರೀರಾಮನ ಒಂದು ಏನೈತಪ್ಪ ದೇವಾಲಯ, ಅದರ ಒಂದು ವಿವರವಾದ ಪರಿಚಯ ಇದರಲ್ಲೈತಿ. ಇದನ್ನು ಕೂಡ ಓದಿ ತಿಳ್ಕೊಳ್ಳೋಣ. ಈಗ ಮೊದಲಿಗೆ
ಇಷ್ಟು ಅಕ್ಷತೆಗಳನ್ನು ಏನು ಮಾಡಬೇಕು, ಇದ್ರೊಳಗೆ ಆ್ಯಕ್ಚುಲಿ 2 ಭಾಗ ಮಾಡ್ಕೋಬೇಕು ನಾವು. ಸಮ ಪ್ರಮಾಣದ, ನೀವು ಮಾಡಿದಂಥ ಅಕ್ಷತೆಯ ಸಮ ಪ್ರಮಾಣದ 2 ಭಾಗನ ಮಾಡಿಕೊಡ್ರಿ. ಒಂದು ಹಳದಿ ವರ್ಣದ ಬಟ್ಟೆಯನ್ನು ತಗೋಬೇಕು. ನನ್ನ ಹತ್ರ ಹಳದಿ ಸಿಗಲಿಲ್ಲ ಮತ್ತು ಹೊಸದು ಬಿಳಿ ಬಟ್ಟೆ ಇದ್ರೂ ನಡೀತೈತಿ. ಹೊಸ ಬಿಳಿ ಬಟ್ಟೆ ಇದ್ರೆ ಅದಕ್ಕೆ ತುಪ್ಪ ಮತ್ತು ಅರಿಶಿನ ಹಚ್ಚಿದ್ರೆ ಅದು ಕೂಡ ಹಳದಿ ಆಗ್ತೈತಿ. ಬಟ್ ನನ್ನ ಹತ್ರ ಬಿಳಿ ಬಟ್ಟೆನೂ ಇಲ್ಲ, ಹೊಸದಿರ್ಬೇಕಲ್ಲ. ಸೊ ಮಡಿ ಬಟ್ಟೆ ಅಂತಾರಲ್ಲ ಆ ಥರ ಇಲ್ಲ. ಅದಕ್ಕೋಸ್ಕರ ಇದು ಒಂಥರ ಆರೆಂಜ್ ಕಲರಲ್ಲೇ ಒಂದು ಶ್ರೀರಾಮನ ಒಂದು ಸಂಕೇತ ಆರೆಂಜ್ ಅಂತ ಹೇಳಿ ತಿಳ್ಕೊಂಡು ಈ ಒಂದು ಹೊಸ ಬಟ್ಟೆನ ನಾನಿಲ್ಲೇ ತೊಗೊಂಡಿದ್ದೀನಿ. ನಿಮ್ಮ ಹಳದಿ ಇದ್ರೆ ಹಳದಿನ ತಗೋರಿ, ಇಲ್ಲ ಬಿಳಿ ಬಣ್ಣ ಇದ್ದರೆ ಅದಕ್ಕೆ ಸ್ವಲ್ಪ ತುಪ್ಪ ಅರಿಶಿನ ಹಚ್ಕೊಡ್ರಿ, ಅದು ಕೂಡ ಹಳದಿ ಆಗ್ತೈತಿ. ಸೊ ಈ ಒಂದು ಬಟ್ಟೆಯೊಳಗೆ ನಾವೇನು ಮಾಡಬೇಕು, ನಾವೇನು ಮಾಡಿದ್ವಿ 2 ಭಾಗ ಅಕ್ಷತೆಯನ್ನು, 1 ಭಾಗ ಅಕ್ಷತೆಯನ್ನು ಇದಕ್ಕೆ ನಾವು ಸೇರಿಸ್ಬೇಕು ಸ್ನೇಹಿತರೆ. ನೋಡ್ರಿ, 1 ಭಾಗ ಅಕ್ಷತೆಯನ್ನು ಹಾಕಿ ಇದಕ್ಕೆ ಮತ್ತೊಂದು ಸಾರಿ ನಾವೇನು ಮಾಡೋಣ, ಅರಿಶಿನ, ನೋಡ್ರಿ ಅರಿಶಿನ ಮತ್ತು ಕುಂಕುಮವನ್ನು ಏರಿಸೋಣ. ಏರಿಸಿ ಆದ ನಂತರ ನಾವು ಇದಕ್ಕೆ ಒಂದೇ ಒಂದು ಹೂವನ್ನು ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲೇ ನೋಡ್ತಾ ಇರ್ಬೋದು, ಹೂವಿನ ಪಕ್ಕಳಿ ಅನ್ಕೊಡ್ರಿ. ಆ ನಂತರ ಇದಕ್ಕೆ ಒಂದು ನಾಣ್ಯವನ್ನು ಹಾಕಬೇಕು. ಎಷ್ಟಿರುತ್ತೆ ನಿಮ್ಮ ಹತ್ರ ಅಷ್ಟು ಹಾಕ್ಬೋದು. 1 ರೂಪಾಯಿ 2 ರೂಪಾಯಿ ಎಷ್ಟಾದರೂ ಹಾಕ್ಬೋದು, 5 ರೂಪಾಯಿನೂ ಹಾಕ್ಬೋದು. ಸಾಧ್ಯ ಆದಷ್ಟು ಹಿತ್ತಾಳೆದಿದ್ರೆ ಉತ್ತಮ ಅಂತ, ಶ್ರೇಷ್ಠ ಅಂತ. ಹೀಗಾಗಿ ಹಿತ್ತಾಳೆಯ ಕಾಯಿನ್ ಇದ್ರೆ ಖಂಡಿತವಾಗ್ಲೂ ಅದನ್ನೇನ ಹಾಕ್ರಿ. ಹಾಕಿ ಏನೈತಿ ಇದನ್ನು ನಾವು ಕೇವಲ 2 ಗಂಟನ್ನು ಕಟ್ಟಬೇಕು ಸ್ನೇಹಿತರೆ. 2 ಗಂಟೆ ಆದ್ರೆ ಸಾಕು. ಸೊ ಈ ರೀತಿಯಾಗಿ ಇನ್ನೊಂದು ಗಂಟನ್ನು ಹಾಕಿದ್ರೆ ಆಯಿತು. ಸೊ ಈ ರೀತಿಯಾಗಿ 2 ಗಂಟನ್ನು ಕಟ್ಟಿ ಈ ಒಂದು ಗಂಟು ಅಕ್ಷತೆ ಕಟ್ಟಿದಂಥ ಗಂಟು ಏನೈತಿ ಇದನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ, ನಮ್ಮ ಮನೆಯೊಳಗೆ ನಾವು ದುಡ್ಡು ಬೆಳ್ಳಿ ಬಂಗಾರ ಎಲ್ಲಿ ಇಟ್ಕೊಳ್ತೀವಿ, ಅತ್ಯಮೂಲ್ಯವಾದ ವಸ್ತುಗಳನ್ನು ಯಾವ ಜಾಗದಲ್ಲಿ ಇಡ್ತೀವಿ ಅದೇ ಜಾಗದಲ್ಲಿ ಇದನ್ನು ಕೂಡ ಇಡಬೇಕಾಗ್ತೈತಿ. ಯಾಕಪ್ಪ ಅಂತಂದ್ರೆ ಲಕ್ಷ್ಮೀ ಸ್ವರೂಪಳಾದ ಸೀತಾ ಮಾತೆ ಶ್ರೀರಾಮನ ಮಡದಿ. ಹೌದು, ಅದಕ್ಕೋಸ್ಕರ ಈ ಒಂದು ಅಕ್ಷತೆಯನ್ನು ನಾವು ಅಂಥ ಒಂದು ಬೆಲೆ ಬಾಳುವ ವಸ್ತುಗಳ ಒಂದು ಸ್ಥಳದಲ್ಲಿ ಇಟ್ಟಲ್ಲಿ ನಮಗೆ ಯಾವುದೇ ರೀತಿಯ ಸಂಪತ್ತಿನ ಕುಂದು ಕೊರತೆ ಬರುವುದಿಲ್ಲ. ಆ ರೀತಿಯಾಗಿ ನಮಗೆ ಸೀತಾಮಾತೆ, ಲಕ್ಷ್ಮೀ ರೂಪದಲ್ಲಿರುವಂಥ ಸೀತಾಮಾತೆ ನಮ್ಮ ಜೊತೆಗೆ ಇರ್ತಾಳೆ ಯಾವಾಗ್ಲೂ ಅಂತ ಹೇಳಿ ನಾವು ನಂಬಿಕೆ ಇಟ್ಟು ಇದನ್ನು ನಾವು ಆ ಸ್ಥಳದಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಒಟ್ಟನ್ನು ತೆಗಿಬಾರ್ದು ಮತ್ತು ಮುಟ್ಟು ಚಟ್ಟು ಆದಾಗ ಇದನ್ನು ಮುಟ್ಟಬಾರ್ದು. ಇದರ ಮೇಲೆ ನೆರಳು ಕೂಡ ಬೀಳಬಾರ್ದು ಸ್ನೇಹಿತರೆ. ಇದನ್ನು ನೀವು ಏನಪ್ಪ ಅಂದ್ರೆ ನಿಮ್ಮ ಒಂದು ಅಲ್ಮಾರಿ ಅಥವಾ ಕಬರ್ಡು ಏನಂತೀರಿ ಲಾಕರು ಅಲ್ಲಿ ಇದನ್ನು ಇಡಬೇಕಾಗ್ತೈತೆ ನೋಡ್ರಿ ಸ್ನೇಹಿತರೆ. ಅಂದರೆ ನಮ್ಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಬರೋದಿಲ್ಲ ಅಂಥೇಳಿ ಇದನ್ನು ನಾವು ಅಲ್ಲೇ ಇಟ್ಟು ಬಿಟ್ಬಿಡಬೇಕು. ಒಟ್ಟನ್ನು ನಾವು ಅದನ್ನು ತೆಗಿಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ. ಇದು ಆಯಿತು ಒಂದು ಭಾಗ ಸ್ನೇಹಿತರೆ. ಮತ್ತೊಂದು ಭಾಗ ಏನು ಮಾಡಬೇಕಪ್ಪ ಅಂತ ಅನ್ನೋದನ್ನು ಕೂಡ ಹೇಳ್ತೀನಿ ನಿಮ್ಗೆ. ಸೊ ಇದು ಇನ್ನೊಂದು ಭಾಗ. ಈ ಭಾಗನ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸಣ್ಣ ಡಬ್ಬದಲ್ಲಿ ಹಾಕಿ ದೇವರ ಮನೆಯಲ್ಲಿ ಇಡಬೇಕಾಗ್ತೈತಿ. ದೇವರ ಮನೆಯಲ್ಲಿ ಇದನ್ನಿಟ್ಟು ನಾವೇನಾದರೂ ಶುಭ ಕೆಲಸಕ್ಕೆ, ಶುಭ ಕಾರ್ಯಕ್ಕೆ, ಒಂದು ಒಳ್ಳೆಯ ಕೆಲಸಕ್ಕೆ ಏನಾದರೂ ನಾವು ಹೊರಗಡೆ ಹೊಂಟ್ರೆ ಅಥವಾ ಪ್ರಯಾಣಕ್ಕೆ ಹೊಂಟ್ರೆ, ಯಾರಾದರೂ ಆಗಿರಲಿ, ಮಕ್ಕಳಾಗಿರಲಿ, ಗಂಡ ಆಗಿರಲಿ, ಮನ್ಯಾಗಿನವರು ಹಿರಿಯರಾಗಿರಲಿ, ಯಾರಾದರೂ ಆಗಿರಲಿ, ಹೋಗುವಾಗ ನಾವು 1-2 ಕಾಳು ಅಕ್ಷತೆಯನ್ನು ನಮ್ಮ ತಲೆ ಮೇಲೆ ಹಾಕ್ಕೊಂಡು ಹೋಗ್ಬೇಕಾಗ್ತೈತಿ. ಹೋಗುವ ಕೆಲಸ ಕಾರ್ಯಸಿದ್ಧಿ ಆಕೈತಿ ಮತ್ತು ನಾವು ಸೇಫ್ ಆಗಿರ್ತೀವಿ ಅಂತ ಹೇಳಿ. ಯಾಕಪ್ಪ ಇಷ್ಟೊಂದು ನಾವು ಇದನ್ನು ಕಾಪಾಡಬೇಕು, ಇದಕ್ಕೆ ಇಷ್ಟೊಂದು ರಕ್ಷಣೆ, ಇಷ್ಟೊಂದು ಯಾಕೆ ನಾವು ಇದನ್ನು ಮಾಡಬೇಕು ಅಂತಂದ್ರೆ, ನಾವು ಇದಕ್ಕೆ ಎಷ್ಟು ಬೆಲೆ ಕೊಡ್ತೀವಿ, ಎಷ್ಟು ರೆಸ್ಪೆಕ್ಟ್ ಮಾಡ್ತೀವಿ, ಎಷ್ಟು ಕಾಪಾಡ್ಕೊಳ್ತೀವಿ, ಅಷ್ಟು ನಮಗೆ ಶ್ರೀರಾಮನ ಬಂಟ ಆಂಜನೇಯ ನಮ್ಮನ್ನು ರಕ್ಷಣೆ ಮಾಡ್ತಾನಂತ. ಹೌದು, ನಮ್ಮೆಲ್ಲರ ಕಾಯುವ ಆಮ್ಯಾಗ ನಮ್ಮೆಲ್ಲರನ್ನ ಕಾಪಾಡುವ ಜವಾಬ್ದಾರಿಯನ್ನು ಆಂಜನೇಯ ಭಗವಂತ ತಗೋತಾನಂತ. ಹೌದು ಸ್ನೇಹಿತರೆ, ಪರಮ ಭಕ್ತ, ಶ್ರೀರಾಮನ ಪರಮ ಭಕ್ತ ಅನ್ಬೋದು, ಶ್ರೀರಾಮನ ಬಂಟ ಅನ್ಬೋದು ಶ್ರೀ ಆಂಜನೇಯ. ಈ ಒಂದು ಶ್ರೀರಾಮನ ರೂಪದಲ್ಲಿರುವಂಥ ಅಕ್ಷತೆಯನ್ನು ನಾವು ಎಷ್ಟು ಪ್ರೀತಿಯಿಂದ ಗೌರವದಿಂದ ಕಾಣ್ತೀವಿ, ಕಾಪಾಡ್ತೀವಿ, ಅದಕ್ಕೆ ಕೊಡುವಂಥ ಗೌರವವನ್ನು ನಾವು ಎಷ್ಟು ಕೊಡ್ತೀವಿ, ಎಷ್ಟು ಒಳ್ಳೆ ರೀತಿಯಿಂದ ನಾವು ಕಾಪಾಡ್ಕೊಳ್ತೀವಿ, ಅಷ್ಟು ನಮ್ಮನ್ನು ಆಂಜನೇಯ ಕಾಪಾಡ್ತಾನಂತ ಸ್ನೇಹಿತರೆ. ಹೌದು, ನಮ್ಮೆಲ್ಲರ ರಕ್ಷಣೆಗಾಗಿ
ಆಂಜನೇಯ ಸದಾಕಾಲ ನಮ್ಮ ಜೊತೆಗಿರ್ತಾನಂತ. ಅದಕ್ಕೋಸ್ಕರ ಈ ಅಕ್ಷತೆಯನ್ನು ಯಾವುದೇ ರೀತಿ ಕೆಳಗೆ ಚೆಲ್ಲಬೇಡ್ರಿ, ಹಾಗೆ ಅಲ್ಲಿಲ್ಲೇ ಇಡಬೇಡ್ರಿ, ಮುಟ್ಟು ಚಟ್ಟು ಆದಾಗ ಮುಟ್ಟಬೇಡ್ರಿ. ಬಹಳ ಒಂದು ಮಡಿ ಹುಡಿಲೆ ಇದನ್ನು ನಾವು ಕಾಪಾಡಿಕೊಂಡು ಯಾವಾಗ್ಲೂ ನಮ್ಮ ದೇವರ ಜಗಲಿ ಮೇಲೆ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೇಕು. ಆಮೇಲೆ ಎಲ್ಲರ ಶುಭ ಒಂದೇನೋ ಒಂದು ಕೆಲಸಕ್ಕೆ ಹೋಗುವಾಗ, ಪ್ರಯಾಣಕ್ಕೆ ಹೋಗುವಾಗ ಹೇಳಿದೆ ಅಲ್ಲ, ಒಂದೆರಡು ಕಾಳನ್ನು ನಮ್ಮ ತಲೆ ಮೇಲೆ ಹಾಕ್ಕೊಂಡು ಹೋಗಬೇಕು. ಆ ಕಾರ್ಯಸಿದ್ಧಿ ಆಗ್ತಾವಂತ ಹೇಳಿ. ಮತ್ತು ಇವತ್ತಿನ ದಿನ ಅಂದರೆ ಜನವರಿ 22ರ ತಾರೀಕು ಸಾಯಂಕಾಲದ ಟೈಮಿಗೆ ಇದರಲ್ಲಿರುವ ಒಂದು 4-5 ಅಕ್ಷತೆ ಅಥವಾ ಅಕ್ಕಿ ಕಾಳನ್ನು ಹಾಕಿ ಪಾಯಸ ಅಥವಾ ಅನ್ನವನ್ನು ಮಾಡಬೇಕು. ಪಾಯಸ ಅಥವಾ ಅನ್ನವನ್ನು ಮಾಡಬೇಕು. ಅದನ್ನು ನಾವು ನೈವೇದ್ಯ ಮಾಡಿ, ಅಂದರೆ ದೇವರ ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಿ ನಾವು ಎಲ್ಲರೂ ಪ್ರಸಾದ ರೂಪದೊಳಗೆ ಅದನ್ನು ಊಟ ಮಾಡಬೇಕು. ಸೊ ಇಷ್ಟು ಈ ಒಂದು ಅಕ್ಷತೆಯ ಒಂದು ಪ್ರಾಮುಖ್ಯತೆ, ಪ್ರಯೋಜನ ಮತ್ತು ಅದನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು, ಅದರಿಂದ ನಮ್ಮ ಜೀವನದಲ್ಲಾಗುವ ಬದಲಾವಣೆಗಳನ್ನು, ಪ್ರಯೋಜನಗಳನ್ನು, ಉಪಯೋಗಗಳನ್ನು ನಿಮ್ಗೆ ತಿಳಿಸ್ಕೊಟ್ಟೆ ನೋಡ್ರಿ. ಸೊ ನೀವು ಅದೇ ರೀತಿ ಮಾಡಿರಿ. ನಾನು ಈ ಅಕ್ಷತೆಯನ್ನು ಒಂದು ಡಬ್ಬದಲ್ಲಿ ಹಾಕಿ ಏನಪ್ಪ ಅಂದ್ರೆ ದೇವರ ನೋಡ್ರಿ ಈ ಒಂದು ಡಬ್ಬದಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದನ್ನೇನೈತಿ ದೇವರ ಮನೆಯಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡಬೇಕು. ಇದನ್ನೇನೈತಿ ಅಲಮಾರಿ ಅಥವಾ ಕಪಾಟೊಳಗೆ ಇದನ್ನು ಇಡಬೇಕು. ಸೊ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ ಕ್ಷಮಿಸ್ರಿ. ನಾನು ಪೂಜೆ ಮಾಡೋ ಟೈಮಲ್ಲೆನ ಕೋಳಿಗಳು ಭಾಳನ ಕೂಗ್ತಾ ಇದ್ದಾವೆ. ಸೊ ನಾನು ಇವತ್ತು ಈ ರೀತಿಯಾಗಿ ಮಾಡಿದ್ದೀನಿ ನೋಡ್ರಿ. ನಾನು ಹಲವಾರು ಯೂಟ್ಯೂಬಲ್ಲಿ ಹಲವಾರು ಹಿರಿಯರನ್ನ ಕೇಳಿ ಈ ಒಂದು ಪದ್ಧತಿಯನ್ನು ಮಾಡಿದ್ದೀನಿ. ಇದೇ ರೀತಿಯಲ್ಲಿ ನಾವು ಇದನ್ನು ಅಕ್ಷತೆಯನ್ನು ಇಟ್ಕೊಳ್ಬೇಕು. ಸೊ ಅದೇ ರೀತಿ ಶ್ರೀರಾಮ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ಆದಷ್ಟು ಬೇಡ್ಕೊಳ್ಳೋಣ. ನಮಗೂ ಕೂಡ ಅಯೋಧ್ಯೆಗೆ ಹೋಗಿ ಸಾಕ್ಷಾತ್ ಶ್ರೀರಾಮನ ದರ್ಶನ ಬೇಗನೆ ಆಗುವಂಥ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು ಇವತ್ತಿನ ಈ ಒಂದು ಶುಭ ದಿನಾನ ಈ ರೀತಿ ಆಚರಣೆ ಮಾಡೋಣ. ಬೆಳಗ್ಗೆ ದಿವಸ ಏನೆಲ್ಲ ಆಯಿತು, ನಾವು ಯಾವ ರೀತಿ ಮನೆ ಸಾರಿಸಿ ರಂಗೋಲಿ ಪೂಜೆ ಪುನಸ್ಕಾರ ಮಾಡೀವಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಅದರ ಜೊತೆಗೆ ಸಾಯಂಕಾಲ ಏನೈತಿ ಎಷ್ಟು ಸಾಧ್ಯ ಅಷ್ಟು ದೀಪಗಳನ್ನು ಬೆಳಗಿಸಿ ಒಂದು ದೀಪಾವಳಿಯ ಸಂಭ್ರಮ, ಕಾರ್ತಿಕ ಮಾಸದ ಸಂಭ್ರಮನ ಎಲ್ಲರ ಮನೆಯಲ್ಲಿ ಮಾಡೋಣ. ಹೌದಲ್ವಾ ಸ್ನೇಹಿತರೆ? ಖಂಡಿತವಾಗ್ಲೂ ನೀವು ಕೂಡ ತಪ್ಪದೆ ಮಾಡ್ರಿ. ಎಲ್ಲರಿಗೂ ಆ ಬಾಲರಾಮ ಒಳ್ಳೆಯದನ್ನು ಮಾಡಲಿ. ಸ್ನೇಹಿತರೆ, ದಿನ ಬೆಳಗಾದರೆ ಬಾಗಿಲು ಕಸ ಗುಡಿಸಿ ಎಲ್ಲ ರಂಗೋಲಿ ಹಾಕುವಂಥ ಪದ್ಧತಿ ನಮ್ಮಲ್ಲೈತಿ ಭಾರತೀಯರಲ್ಲಿ. ಅದು ನಮ್ಮ ಸಂಸ್ಕೃತಿ, ಮಾಡೇ ಮಾಡ್ತೀವಿ. ಆದರೂ ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ಇನ್ನೂ ಕೂಡ ಸ್ವಲ್ಪ ವಿಶೇಷವಾಗಿ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಕಲರೆಲ್ಲ ಖಾಲಿಯಾಗಿತ್ತು. ಸೊ ಇದ್ದಿದ್ದ ರಂಗೋಲಿ ಎಲ್ಲನ ಮಗಳು ಈ ಥರ ರಂಗೋಲಿಯನ್ನು, ಸುಂದರವಾದ ರಂಗೋಲಿಯನ್ನು ಬಿಡಿಸ್ಯಾಳು. ಹಾಗೇನ ಬಾಗಿಲಿಗೆ ನೋಡ್ರಿ ಹೂವನ್ನು ಹಾಕಿದ್ದೀವಿ. ತೋರಣ ಮಾಮಾರು ಹೋಗಿಬಿಟ್ಟಿದ್ರು, ತೋರಣ ತಂದು ಕೊಡೋರು ಯಾರೂ ಇರಲಿಲ್ಲ. ಸೊ ಹೀಗಾಗಿ ಹೂವನ್ನು ಅಷ್ಟನ್ನು ಹಾಕ್ಕೊಂಡಿದ್ದೀವಿ ನೋಡ್ರಿ. ಮತ್ತು ಬಾಗಿಲಿಗೆ ದೀಪ ಕೂಡ ಬೆಳಗ್ಗೆನ ಹಚ್ಚಿದ್ವಿ. ಮತ್ತು ಹೂವು ಕೂಡ ಐತಿ, ನೋಡ್ತಾ ಇರ್ಬೋದು ನೀವು. ಎಲ್ಲ ಈಗ ಏನೈತಲ್ಲ ಶಾಂತ ಆಗ್ಯಾವ ಅಂತ ಹೇಳ್ಬೋದು. ಬೆಳಗ್ಗೆನ ಬೇಗ ಹಚ್ಚಿದ್ದಿತ್ತು. ಹಾಗೆ ತುಳಸಿ ಪೂಜೆ ಮತ್ತು ತುಳಸಿಗೂ ಒಂದು ಏನಂದ್ರೆ ದೀಪ. ಸೊ ಈ ರೀತಿಯಾಗಿ ಬೆಳಗಿನ ಒಂದು ಇವತ್ತಿನ ವಿಶೇಷವಾದ ಪೂಜೆ ಆಚರಣೆ ನಮ್ಮ ಮನೆಯೊಳಗೆ ಮಾಡಿದ್ವಿ ನೋಡ್ರಿ. ಎಲ್ಲ ಮಕ್ಕಳು ಮಾಡಿದ್ದಿದ್ದು, 2 ಹೆಣ್ಮಕ್ಳು ಕೂಡಿ ಮಾಡಿದಂಥದ್ದು. ಅದಾದ ನಂತರ ಮನೆಯಲ್ಲಿ ವಿಶೇಷವಾದ ಶ್ರೀರಾಮ ಜಯ ರಾಮ ಶುಭ ಜಯ ಜಯ ರಾಮ ಶ್ರೀ ಅಯೋಧ್ಯೆ ಶ್ರೀರಾಮ ಜಯ ರಾಮ ಪ್ರತಿಷ್ಠಾಪನೆಯ ಒಂದು ಅಯೋಧ್ಯೆ ದೇವಸ್ಥಾನದ ಫೋಟೋ ಕೂಡ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ರೀತಿಯಾಗಿ ಶ್ರೀರಾಮ ಜಯ ರಾಮ ಎಲ್ಲ ಕೂಡ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ಅದು ಕೂಡ ನನಗೆ ತಿಳಿಸ್ಲಿ ಸ್ನೇಹಿತರೆ. ನೋಡಿದ್ರಲ್ಲ ಎಲ್ಲ ನಾವು ಮಾಡಿದೆ. ನಾನು ಹೇಳಿದ ಹಾಗೆ ಅದನ್ನು ನಾ ಹೇಳಿದಾಗೆ 2 ಭಾಗನ ಮಾಡಿಕೊಡ್ರಿ. ಅಂದರೆ ಇಷ್ಟಿಷ್ಟು ಅಕ್ಷತೆಗಳು ಇರ್ತಾವ, ನಾವು ಇನ್ನೊಂದು ಸ್ವಲ್ಪ ಅದ್ರ ಜೊತೆಗೆ ಬೆಳೆಸ್ಕೊಂಡು 2 ಭಾಗ ಮಾಡಿ, ಒಂದು ಭಾಗನ ನಾವು ನಮ್ಮ ಟ್ರಿಸರಿಯಲ್ಲಿ ಇಟ್ಕೊಳ್ಬೇಕು, ಇನ್ನೊಂದು ಭಾಗನ ದೇವರ ಜಗಲಿ ಮೇಲೆ ಇಟ್ಕೊಳ್ಬೇಕು. ನಾನು ಸಂಪೂರ್ಣವಾಗಿ ಮಾಡಿದಂಥ ಅಕ್ಷತೆಯಲ್ಲಿ ಒಟ್ಟು 4 ಭಾಗ ಮಾಡಿಕೊಂಡು 2 ಭಾಗನ ನನ್ನ ಮನೆಗೋಸ್ಕರ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಇನ್ನೆರಡು ಭಾಗನ ಈ ಮನೆಯೊಳಗೆ ಅದನ್ನು ಪೂಜಿಸ್ಲಿಕ್ಕೆ ಇಟ್ಟಿದ್ದೀನಿ. ಮತ್ತು ತಂಗಿ ಟ್ರಿಸರಿ ಒಳಗೆ ಇಡುವಂಥದ್ದನ್ನು ಸದ್ಯಕ್ಕೆ ಈಗ ಕಟ್ಟಿ ನಾನು ದೇವರ ಜಗಲಿ ಮೇಲೆನ ಇಟ್ಟಿದ್ದೀನಿ ಸ್ನೇಹಿತರೆ.
ಅದರ ಜೊತೆಗೆ ಮತ್ತು ಯಾವ ರೀತಿ ಬೆಳಗ್ಗೆಯಿಂದ ಏನೇನಾಯಿತು, ಯಾವ ರೀತಿ ಪೂಜೆ ಪುನಸ್ಕಾರ ಆಯಿತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಯಾರೆಲ್ಲ ಎಷ್ಟೆಷ್ಟು ಸಂಭ್ರಮ ಮಾಡೋಕ್ಕಾಕೈತಿ ಖಂಡಿತವಾಗ್ಲೂ ಈ ಒಂದು ದಿನನ ಆಚರಣೆ ಮಾಡಿರಿ. ಮತ್ತು ಸಾಯಂಕಾಲ ಹೇಳಿದ ಹಾಗೆ ಒಂದು ದೀಪಾವಳಿ ಸಂಭ್ರಮಣ ಮಾಡೋಣಂತ, ಎಷ್ಟು ಸಾಧ್ಯ ಅಷ್ಟು ದೀಪಗಳನ್ನು ಬೆಳಗೋಸೋಣಂತ. ಶ್ರೀರಾಮ ಬರೀ ಅಯೋಧ್ಯೆಗೆ ಅಷ್ಟೇ ಅಲ್ಲ, ಪ್ರತಿ ಮನೆಗೂ ಒಂದು ಏನಂದ್ರೆ ಪ್ರವೇಶವನ್ನು ಮಾಡಲಿ, ಎಲ್ಲರ ಮನೆಗಳಲ್ಲಿ ನೆಲೆಸಲಿ, ಎಲ್ಲರ ಒಂದು ಜೀವನದಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಏಳಿಗೆ ಒಂದು ಒಳ್ಳೆ ಆರೋಗ್ಯವನ್ನು ನೀಡಲಿ ಅಂತ ನಾನು ಇವತ್ತಿನ ದಿನ ಈ ಒಂದು ಶುಭ ದಿನದಲ್ಲಿ ಬೇಡ್ಕೊಳ್ತೀನಿ ನೋಡ್ರಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಎಲ್ಲರಿಗೂ ಆರಾಮ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯದನ್ನೇ ಹೊತ್ತು ತರಲಿ, ಎಲ್ಲರ ಮನೆಗಳಲ್ಲಿ ಬಂದು ನೆಲೆಸಲಿ ಇವತ್ತಿನ ಒಂದು ಈ ಶುಭ ದಿನದಲ್ಲಿ ಅಂತ ಕೇಳ್ಕೊತೀನಿ.